ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಬೆಂಬಲಕ್ಕೆ ರೆಬಲ್ಸ್ ಟೀಮ್ ನಿಂತಿದೆ. ಬೆಂಗಳೂರಿನ ಯುಬಿ ಟವರ್ಸ್ನಲ್ಲಿರುವಂತಹ ಜಿಎಂ ಸಿದ್ದೇಶ್ವರ ಫ್ಲಾಟ್ನಲ್ಲಿ ಸಭೆ ನಡೆಸಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಪ್ರತಾಪ್ ಸಿಂಹ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಗಾಗಿ ಹೋರಾಟದಿಂದ ಹಿಂದೆ ಸರಿಯದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲದೆ ಹೈಕಮಾಂಡ್ ಭೇಟಿಗೆ ತೀರ್ಮಾನಿಸಿದ್ದಾರೆ. ವೈಯಕ್ತಿಕ ಮತ್ತು ಒಗ್ಗಟ್ಟಾಗಿ ವರಿಷ್ಠರನ್ನ ಭೇಟಿ ಮಾಡಿ ಉಚ್ಚಾಟನೆ ನಿರ್ಧಾರ ಮರುಪರಿಶೀಲಿಸುವಂತೆ ಮನವಿ ಮಾಡುವ ಕುರಿತು ನಿರ್ಣಯಿಸಲಾಗಿದೆ. ವಿಜಯಪುರದಲ್ಲಿ ಸಿಡಿದೆದ್ದಿರುವಂತಹ ಯತ್ನಾಳ್ ಬೆಂಬಲಿಗರು ನಿರಂತರ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಅಲ್ಲದೆ ಈವರೆಗೂ ಮಂಡಲ ಅಧ್ಯಕ್ಷ, ಪದಾಧಿಕಾರಿಗಳು ಸೇರಿ 174 ಯತ್ನಾಳ್ ಬೆಂಬಲಿಗರು ರಾಜೀನಾಮೆ ಕೊಟ್ಟಿದ್ದಾರೆ. ಉಚ್ಚಾಟನೆ ಖಂಡಿಸಿ ಬಿಜೆಪಿ ಸದಸ್ಯತ್ವ ರದ್ದತಿ ಅಭಿಯಾನ ಕೂಡ ಶುರು ಮಾಡಿದ್ದಾರೆ. ಹೊಂದಾಣಿಕೆ ರಾಜಕೀಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಹರೀಶ್, ರಾಜ್ಯ ಬಿಜೆಪಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂತಹ ದೃಢ ವಿಶ್ವಾಸ ಇದೆ. ಹೊಂದಾಣಿಕೆ ರಾಜಕಾರಣ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಯ ವಿಚಾರ ಅನೇಕ ಹಿಂದೂ ಸಂಘಟನೆಗಳು ಮತ್ತು ಅಭಿಮಾನಿಗಳಿಗೆ ನೋವು ತಂದಿದೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದರು. ನಾವು ಬಿಜೆಪಿ ತೊರೆಯೋದಾಗ್ಲಿ ಹೊಸ ಪಕ್ಷ ಕಟ್ಟೋದಾಗ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹನಿ ಟ್ರ್ಯಾಪ್ ಹಂಗಾಮದ ನಡುವೆ ರಾಜಣ್ಣ ಪುತ್ರ ರಾಜೇಂದ್ರ ತಮ್ಮ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ರು. ಈ ಬಗ್ಗೆ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರು ದಾಖಲಾದವರ ಪೈಕಿ ಸೋಮು ಎಂಬಾತ ತುಮಕೂರಿನ ಜೈಪುರ ನಿವಾಸಿಯಾಗಿದ್ದು ರೌಡಿ ಶೀಟರ್ ಎನ್ನಲಾಗಿದೆ. ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾಗಿದ್ದಂತೆ. ಇನ್ನು ಭರತ್ ಯಾರು ಎನ್ನುವುದು ಇನ್ನೂ ಗೊತ್ತಾಗಿಲ್ಲ ಅಂತ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಹೇಳಿದ್ದಾರೆ. ಯುಗಾದಿ, ರಂಜಾನ್ ಹೀಗೆ ಸಾಲು ಸಾಲು ರಜೆ ಹಿನ್ನೆಲೆ ಬೆಂಗಳೂರಿನಿಂದ ಜನ ಊರಿಗೆ ಹೋಗ್ತಾ ಇದ್ದಾರೆ. ಆದರೆ ಖಾಸಗಿ ಬಸ್ ಮಾಲೀಕರು ಶಾಕ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಂತೆ ಟಿಕೆಟ್ ರೇಟ್ ಹೇಳ್ತಾ ಇರೋದ್ರಿಂದ ಜನ ಕಂಗಾಲಾಗಿದ್ದಾರೆ. ಎಲ್ಲಾ ಖಾಸಗಿ ಬಸ್ಗಳಲ್ಲೂ ಟಿಕೆಟ್ ರೇಟ್ ಹೆಚ್ಚಳವಾಗಿ ಜನ ಕೆಂಡಾಮಂಡಲರಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಅಸಾರಾಂ ಬಾಪುಗೆ 3 ತಿಂಗಳು ತಾತ್ಕಾಲಿಕ ಬೇಲ್ ಕೊಡಲಾಗಿದೆ. ಚಿಕಿತ್ಸೆ ಸಲುವಾಗಿ ಈ ಬೇಲ್ ಕೊಡುವಂತೆ ಮನವಿ ಮಾಡಲಾಗಿತ್ತು. ಹೀಗಾಗಿ ಗುಜರಾತ್ ಹೈಕೋರ್ಟ್ ಚಿಕಿತ್ಸೆಗೆ ಅಂತ ಜಾಮೀನು ಮಂಜೂರು ಮಾಡಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ದೇಶಾದ್ಯಂತ ಮುಸ್ಲಿಮರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ದೇಶಾದ್ಯಂತ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡುವಂತೆ ಕರೆ ನೀಡಿದೆ. ಅದರಂತೆ ಶುಕ್ರವಾರ ದೇಶಾದ್ಯಂತ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿದ್ದಾರೆ. ರಸ್ತೆಗಳಲ್ಲಿ ನಮಾಜ್ ಮಾಡಿದ್ರೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ರದ್ದುಗೊಳಿಸುವುದಾಗಿ ಯುಪಿಯ ಮೀರತ್ನ ಪೊಲೀಸರು ಎಚ್ಚರಿಸಿದ್ದಾರೆ. ಈ ಬಾರಿ ನಗರದಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅನುಮತಿ ಇಲ್ಲ. ಯಾರಾದರೂ ಮಾಡಿದ್ರೆ ಅವರ ಮೇಲೆ ಎಫ್ಐಆರ್ ದಾಖಲಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಗೋವಾ ಸರ್ಕಾರ ಈಗ ತನ್ನ ಮಹಿಳಾ ಟ್ರಾಫಿಕ್ ಪೊಲೀಸರಿಗೆ ಕರ್ತವ್ಯ ನಿರ್ವಹಿಸಲು ಸ್ಕೂಟಿಗಳನ್ನು ನೀಡಿದೆ. ಪುರುಷ ಅಧಿಕಾರಿಗಳಿಗೆ ಬುಲೆಟ್ ನೀಡಿದಂತೆ ಮಹಿಳೆಯರಿಗೂ ಕೂಡ ಸ್ಕೂಟಿಗಳನ್ನು ಕೊಡಲಾಗ್ತಾ ಇದೆ. ಗುಜರಾತ್ನ ವಡನಗರದಲ್ಲಿ ಸಮಾಧಿ ಸ್ಥಿತಿಯಲ್ಲಿರುವಂತಹ ಎಲುಬಿನ ಹಂದರ ಪತ್ತೆಯಾಗಿದೆ. ಈ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ವಡನಗರದ ಬೀರ್ಬಲ್ ಸಾಹ್ನಿ ಪ್ರಾಚೀನ ಇತಿಹಾಸ ವಿಜ್ಞಾನ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥ ಡಾಕ್ಟರ್ ನೀರಜ್ ರಾಯ್, ಸಮಾಧಿ ಮುದ್ರೆಯಲ್ಲಿ ಪತ್ತೆಯಾಗಿರುವಂತಹ ಅಸ್ಥಿಪಂಜರದ ತನಿಖೆ ನಡೀತಾ ಇದೆ ಎಂದರು. ಯುಗಾದಿ ಹಬ್ಬಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ನೌಕರರ ತುಟಿ ಭತ್ಯೆ ಅಂದ್ರೆ ಡಿಎಯನ್ನ %2 ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಇದರೊಂದಿಗೆ ಕೇಂದ್ರ ಸರ್ಕಾರಿ ನೌಕರರಿ ತುಟಿ ಭತ್ಯೆ %53 ಇದ್ದಿದ್ದು ಈಗ %55ಕ್ಕೆ ಏರಿಕೆಯಾಗಿದೆ. ಪ್ರಧಾನಿ ಮೋದಿ ಇದೇ ಏಪ್ರಿಲ್ 3 ಮತ್ತು 4ರವರೆಗೆ ಬ್ಯಾಂಕಾಕ್ಗೆ ಭೇಟಿ ಕೊಡ್ತಿದ್ದಾರೆ. ಥೈಲ್ಯಾಂಡ್ನಲ್ಲಿ ಆಯೋಜನೆಗೊಂಡಿರುವಂತಹ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ಏಪ್ರಿಲ್ 4ರಿಂದ 6ರವರೆಗೆ ಶ್ರೀಲಂಕಾಗೆ ಭೇಟಿ ಕೊಡ್ತಿದ್ದಾರೆ. ಮೇವು ಹಗರಣದ 950 ಕೋಟಿ ನಷ್ಟವನ್ನ ಲಾಲು ಅವರಿಂದಲೇ ವಸೂಲಿ ಮಾಡಲು ಬಿಹಾರ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಕೋರ್ಟ್ ಮೊರೆ ಹೋಗಲು ಮುಂದಾಗಿದೆ. ಈ ಮೂಲಕ ಮೊದಲ ಬಾರಿಗೆ ಸರ್ಕಾರವೊಂದು ಹಗರಣದ ಹಣವನ್ನ ಹಗರಣದ ರೂವಾರಿಯಿಂದಲೇ ವಸೂಲಿ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಚೆನ್ನೈ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬೇಕಿದೆ. ಚಪಾಕ್ ಮೈದಾನದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ಸಿಬಿ 196 ರನ್ ಕಲೆ ಹಾಕಿತು. 197 ರನ್ಗಳ ಗುರಿ ಬೆನ್ನತ್ತಿದಂತಹ ಸಿಎಸ್ಕೆ 146 ರನ್ ಗಳಿಸಿ 50 ರನ್ಗಳ ಸೋಲೊಪ್ಪಿಕೊಂಡಿತು. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಸ್ಫೋಟಕ ಅರ್ಧಶತಕ ಸಿಡಿಸಿದ್ದಾರೆ. 32 ಬಾಲ್ ಎದುರಿಸಿ 51 ರನ್ ಗಳಿಸಿದರು. ಇದರಲ್ಲಿ 4 4, 3 ಸಿಕ್ಸರ್ಗಳು ಸೇರ್ಕೊಂಡಿದ್ವು. ಕ್ಯಾಪ್ಟನ್ ಆಟಕ್ಕೆ ಅಭಿಮಾನಿಗಳು ಬಹುಪರಾಕ್ ಹೇಳಿದರು. ಸಿಎಸ್ಕೆ ತಂಡದ ವಿಕೆಟ್ ಕೀಪರ್ ಎಂಎಸ್ ಧೋನಿ ಮತ್ತೊಮ್ಮೆ ವಿಕೆಟ್ ಹಿಂದೆ ಚಾಣಾಕ್ಷತನ ಮೆರೆದಿದ್ದಾರೆ. ಕೇವಲ 0.14 ಸೆಕೆಂಡ್ನಲ್ಲೇ ಶರವೇಗದ ಸ್ಟಂಪಿಂಗ್ ಮೂಲಕ ಫಿಲ್ ಸಾಲ್ಟನ್ ಔಟ್ ಮಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ.